ಆರೋಗ್ಯಕರ ಜೀವನ ಶೈಲಿ ಹಾಗೂ ಕ್ರೀಡಾ ಸ್ಫೂರ್ತಿಯನ್ನು ಉತ್ತೇಜಿಸುವ ಉದ್ದೇಶದಿಂದ ರೋಟರಿ ಕ್ಲಬ್ ಅಂಕೋಲಾ ಮತ್ತು ಕ್ಲಬ್ ವ್ಯೂ ಫಿಟ್ನೆಸ್ ವತಿಯಿಂದ ಹಮ್ಮಿಕೊಂಡ ರನ್ ಫಾರ್ ಹೋಪ್ 10K ಜಿಲ್ಲಾ ಮಟ್ಟದ ಓಟ ಸ್ಪರ್ಧೆ ಅಂಕೋಲಾದಲ್ಲಿ ಯಶಸ್ವಿಯಾಗಿ ನಡೆಯಿತು. ನೂರಾರು ಸ್ಪರ್ಧಿಗಳು ಭಾಗವಹಿಸಿ ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗು ತಂದರು. ಪಟ್ಟಣದ ಜೈ ಹಿಂದ್ ಹೈ ಸರ್ಕಲ್ನಲ್ಲಿ ನಡೆದ ಈ ಸರಳ ಕಾರ್ಯಕ್ರಮದಲ್ಲಿ ಸ್ಥಳೀಯ ಗಣ್ಯರು ಹಸಿರು ನಿಶಾನೆ ತೋರಿಸುವ ಮೂಲಕ ಓಟದ ಸ್ಪರ್ಧೆಗೆ ಚಾಲನೆ ನೀಡಿದರು. ಜೈ ಹಿಂದ್ ಸರ್ಕಲ್ನಿಂದ ಆರಂಭವಾದ ಓಟ ಪಟ್ಟಣದ ಮುಖ್ಯ ರಸ್ತೆಯ ಮೂಲಕ ಸಾಗಿದ್ದು, ನರಸಿಂಹ ದೇವಸ್ಥಾನದ ಎದುರುಗಡೆಯಿಂದ ಕೇಣಿ ಮಾರ್ಗವಾಗಿ ಬಡಗೇರಿ ಮತ್ತು ಬಾವಿಕೇರಿ ಮೂಲಕ ಕಾನಬೀರವಾಡದಲ್ಲಿ ಯೂಟರ್ನ್ ಪಡೆದು ಮತ್ತೆ ಅಂಕೋಲಾ ಮಾರ್ಗವಾಗಿ ಜೈ ಹಿಂದ್ ಮೈದಾನದಲ್ಲಿ ಮುಕ್ತಾಯವಾಯಿತು. ಸ್ಪರ್ಧೆಯಲ್ಲಿ ಪ್ರಮುಖ 10 ಕಿಲೋಮೀಟರ್ ಓಟದ ಓಟಕ್ಕೆ ಒತ್ತು ನೀಡಲಾಗಿದ್ದು, ಪುರುಷರು ಮತ್ತು ಮಹಿಳೆಯರಿಗಾಗಿ ಪ್ರತ್ಯೇಕ ವಿಭಾಗಗಳನ್ನು ರೂಪಿಸಲಾಗಿತ್ತು. ಜೊತೆಗೆ ಎಲ್ಲಾ ವಯೋಮಾನದವರಿಗೂ ಅವಕಾಶ ಕಲ್ಪಿಸುವ ಉದ್ದೇಶದಿಂದ ರನ್ ಫಾರ್ ಫನ್ ಎಂಬ ಹೆಸರಿನಲ್ಲಿ 4 ಕಿಲೋಮೀಟರ್ ಸಾಂಕೇತಿಕ ಓಟವನ್ನು ಆಯೋಜಿಸಲಾಗಿತ್ತು. ಕಾರವಾರ, ಅಂಕೋಲಾ, ಕುಮಟಾ, ಸಿರಸಿ, ಬನವಾಸಿ ಸೇರಿದಂತೆ ಜಿಲ್ಲೆಯ ವಿವಿಧ ಭಾಗಗಳಿಂದ ಹಿರಿಕಿರಿಯ ಅಥ್ಲೀಟ್ಗಳು ಸ್ಪರ್ಧೆಯಲ್ಲಿ ಪಾಲ್ಗೊಂಡು ತಮ್ಮ ಸಾಮರ್ಥ್ಯ ಪ್ರದರ್ಶಿಸಿದರು. ವಿಶೇಷವಾಗಿ ಹಳಿಯಾಳ ಭಾಗದ ಸ್ಪರ್ಧಿಗಳು ಹಲವು ವಿಭಾಗಗಳಲ್ಲಿ ಪ್ರಶಸ್ತಿ ಗೆದ್ದು ಗಮನ ಸೆಳೆದರು. ಕೆಲವು ಸ್ಪರ್ಧಿಗಳು ಆರಂಭದಲ್ಲೇ ಮುನ್ನಡೆ ಸಾಧಿಸಿ ಅಂತಿಮ ಗುರಿ ತಲುಪುವಲ್ಲಿ ತಮ್ಮ ದೈಹಿಕ ಸಾಮರ್ಥ್ಯ ಹಾಗೂ ಅಥ್ಲೆಟಿಕ್ ಕೌಶಲ್ಯವನ್ನ ತೋರಿಸಿದರು. ಸ್ಪರ್ಧೆಗೆ ಮುನ್ನ ಖ್ಯಾತ ಫಿಸಿಯೋಥೆರಪಿಸ್ಟ್ ಡಾಕ್ಟರ್ ಸತ್ಯಶ್ರೀ ಕುಡಾಲ್ಕರ್ ಅವರು ಭಾಗವಹಿಸಿದ ಕ್ರೀಡಾಪಟುಗಳಿಗೆ ಸ್ನಾಯು ಸೆಳೆತ ತಪ್ಪಿಸಲು ಅಗತ್ಯ ಮುನ್ನೆಚ್ಚರಿಕೆಗಳ ಕುರಿತು ಮಾಹಿತಿ ನೀಡಿ ವಾರ್ಮ್ ಅಪ್ ವ್ಯಾಯಾಮಗಳನ್ನು ಮಂಡಿಸಿದರು. ಕಾರ್ಯಕ್ರಮದಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ವೈದ್ಯರು, ವಕೀಲರು, ಶಿಕ್ಷಕರು, ಸಾಮಾಜಿಕ ಕಾರ್ಯಕರ್ತರು, ಮಾಜಿ ಜನಪ್ರತಿನಿಧಿಗಳು ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಗುರುತಿಸಿಕೊಂಡಿರುವ ಹಲವರು ತಮ್ಮ ವಯಸ್ಸು ಅಥವಾ ಹುದ್ದೆ ಯಾವುದಕ್ಕೂ ಲೆಕ್ಕಿಸದೆ ಓಟದಲ್ಲಿ ಭಾಗವಹಿಸಿ ಕ್ರೀಡಾ ಮನೋಭಾವಕ್ಕೆ ಬೆಂಬಲ ನೀಡಿದರು. ರೋಟರಿ ಕ್ಲಬ್ ಅಂಕೋಲಾ ಮತ್ತು ಕ್ಲಬ್ ವಿ ಫಿಟ್ನೆಸ್ನ ಪದಾಧಿಕಾರಿಗಳು ಹಾಗೂ ಸಂಘಟನಾ ಸಮಿತಿಯ ಸದಸ್ಯರು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಸಂಘಟಿಸಿದರು. ಸ್ಪರ್ಧೆಯ ಅಂತ್ಯದಲ್ಲಿ ವಿಜೇತರಿಗೆ ನಗದು ಬಹುಮಾನ, ಪದಕ ಹಾಗೂ ಪ್ರಮಾಣ ಪತ್ರಗಳನ್ನು ವಿತರಿಸಲಾಯಿತು. ಭಾಗವಹಿಸಿದ ಎಲ್ಲಾ ಸ್ಪರ್ಧಿಗಳಿಗೂ ಪದಕ ಸಹಿತ ಪ್ರಮಾಣ ಪತ್ರ ನೀಡಿ ಗೌರವಿಸಲಾಯಿತು. ಕೆನರಾ ಪ್ಲಸ್ ನ್ಯೂಸ್, ಅಂಕೋಲಾ.